ಹೈ ನಾನು ಅರ್ಜುನ್ ಅಂತ ನನ್ನ ಹೆಸರು. ನಾನೊಬ್ಬ ಚಾಲಕ. ಈ ಗೂಡ್ಸ್ ವೆಹಿಕಲಲ್ಲಿ ನಾನೊಬ್ಬ ಚಾಲಕ. ಈ ಪೋರ್ಟ್ರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ ಈ ಪೋರ್ಟ್ರ್ ಕಂಪನಿ ಬಗ್ಗೆ ಹೇಳಕ್ಕೆ ಹೋದರೆ, ಇವಾಗ ಜಾಸ್ತಿ ಜನ ಡ್ರೈವರ್ಗಳು ನನ್ನ ಜೊತೆ ಯಾರ್ಯಾರಿದ್ರು ಅವಾಗ ಗಾಡಿ ಓಡಿಸ್ತಾ ಇದ್ರು ಒಂದು 2 ವರ್ಷ ಮುಂಚೆ. ಇವಾಗ ಯಾರು ಅವರು ಗಾಡಿ ಇಲ್ಲ, ಯಾರ ಹತ್ರನೂ ಎಲ್ಲ ಗಾಡಿಗಳು ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳು ಆ ಥರ ಮಾಡ್ತಾ ಇದ್ದಾರೆ. ಓಕೆನಾ. ಈ ಪೋರ್ಟ್ರ್ ಕಂಪನಿ 2014ನಲ್ಲಿ ಬರುತ್ತೆ. 2014ನಲ್ಲಿ ಬಂದ್ಬಿಟ್ಟು ಈ ಥರ ನಿಮಗೆ ಬಾಡಿಗೆ ಆನ್ಲೈನಲ್ಲಿ ನಿಮ್ಗೆ ಕೊಡ್ತೀವಿ. ಈಗ ಎಕ್ಸಾಂಪಲ್ ಒಂದು ಜಾಗದಿಂದ ಹೋಗ್ತೀರಾ, ಅಲ್ಲಿಂದ ರಿಟರ್ನ್ ನೀವು ಖಾಲಿ ಬರೋದೇನು ಬೇಡ, ನಿಮಗೆ ನಾವು ಬಾಡಿಗೆ ಆನ್ಲೈನಲ್ಲೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಚಾಲಕರನ್ನ ಏನು ಮಾಡ್ತಾರೆ, ಅವರ ಪ್ಲಾಟ್ಫಾರ್ಮ್ಗೆ ಪಾರ್ಟ್ನರ್ ಆಗಿ ತೊಗೊತಾರೆ. ಪಾರ್ಟ್ನರ್ ಆಗಿ ತೊಗೊಂಡಾದ್ಮೇಲೆ 5% ಕಮಿಷನ್ ಇರುತ್ತೆ ಅವ್ರದ್ದು ಕಂಪನಿದು. 5% ಕಮಿಷನ್ ಇದ್ದಿದ್ದು ಇವಾಗ 18% 20% ಅಂತ ಬಂದಿದೆ ಕಮಿಷನು. ಅವಾಗ ರೇಟ್ಗಳು ಜಾಸ್ತಿ ಇತ್ತು. ಅವಾಗಲೂ ರೇಟ್ಗಳು ಜಾಸ್ತಿ ಇತ್ತು. ಇವಾಗ ಆ ರೇಟ್ಗಳು ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. ರೇಟ್ಗಳು ತುಂಬ ಅಂದರೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಇವಾಗ ಇವ್ರು ಕೊಟ್ಟರು ಬಂದ್ಬಿಟ್ಟು ಏನು ಕೆಲಸ ಮಾಡ್ತಾರೆ ಎಲ್ಲ ಗೊತ್ತಿರ್ಬೋದು. ಒಂದು ಡ್ರೈವರ್ಗೂ ಮತ್ತು ಒಂದು ಕಸ್ಟಮರ್ಗೆ ಜೊತೆ ಸೇರಿಸೋ ಕೆಲಸ ಮಾತ್ರ ಮಾಡ್ತಾರೆ ಅವರು. ಅವ್ರು ಅಗ್ರಿಗೇಟರ್ ಅಂದರೆ ಒಂದು ಡ್ರೈವರ್ಗೂ ಆಮೇಲೆ ಒಂದು ಪಾರ್ಟ್ನರ್ಗೆ ಕಸ್ಟಮರ್ಗೆ ಇದು ಲೈಕ್ ಲಿಂಕ್ ಮಾಡಬೇಕಾಗಿರೋ ಕೆಲಸ ಮಾಡಬೇಕಾಗುತ್ತೆ ಅವರು ಅವ್ರ ಆ್ಯಪ್ ಮೂಲಕ. ಅದೇ ಅವ್ರದ್ದು ಮೇನ್ ಇದು. ಅದೇ ಅವ್ರು ಅದು ಮಾತ್ರ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ. ಅದ್ರ ಬದಲು ಅವ್ರು ಏನು ಗೊತ್ತಾ ಮಾಡ್ತಾ ಇದ್ದಾರೆ, ಡ್ರೈವರ್ ಲೈಫೇ ನಾಸ್ತಿ ಮಾಡ್ತಾ ಇದ್ದಾರೆ. ಡ್ರೈವರ್ ಜಾಸ್ತಿ ಜನ ಈ ಫೀಲ್ಡ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಪೋರ್ಟರ್ ಆಫೀಸಲ್ಲಿ ಮೊನ್ನೆ ನಾನು ಹೋಗಿದ್ದೆ. ಒಬ್ಬ ಡ್ರೈವರು ಐ ಡಿ ಸಸ್ಪೆಂಡ್ ಆಗಿದೆ. ಅದೇನು ರೀಸನ್ ಗೊತ್ತಿಲ್ಲ ಅವ್ರದ್ದು. ಕಸ್ಟಮರ್ದು ಡ್ರೈವರು ಡೀಸೆಲ್ ಹಾಕೊಂಡು ಸಾಯ ಬಂದ್ಬಿಟ್ರು ಅವ್ರು ಮುಂದೆ ಡೀಸೆಲ್ ಹೋಯ್ಕೊಂಡು. ಆಮೇಲೆ ಪೋರ್ಟರ್ ಆಫೀಸಲ್ಲಿ ನೀರೆಲ್ಲ ಹಾಕಿ ಇದಾಗಿದೆ. ಅಲ್ಲಿ ಒಬ್ಬ ಬಂದ್ಬಿಟ್ಟು ಯಾರಂದರೆ ಒಬ್ಬ ಸೆತ್ತೋಗಿದ್ರೆ ಅವಾಗ ಯಾರೋ ಅವ್ರು ಜೀವ ಕೊಡ್ತಾರೆ. ಒಬ್ಬ ಡ್ರೈವರು ಡೀಸೆಲ್ ತೊಗೊಂಡು ಬಂದು ಪೋರ್ಟರ್ ಆಫೀಸಲ್ಲಿ ಹಾಕೊಂಡು ಸಾಯೋ ಥರ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಈ ಪೋರ್ಟರ್ ಕಂಪನಿ ಎಷ್ಟು ಒಂದು ಕೆಟ್ಟ ವಿಷಯ ಡ್ರೈವರ್ಗೆ ಮಾಡ್ತಾ ಇದೆ, ಎಷ್ಟು ಒಂದು ಈ ಥರ ವಿಚಾರಗಳು ಈ ಥರ ಮಾಡ್ತಾ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಎಲ್ಲ ನಮ್ಮ ಪಾರ್ಟ್ನರ್ ಎಲ್ಲರಿಗೂ ತಿಳ್ಕೊಬೇಕಾಗುತ್ತೆ. ಇವ್ರದ್ದು ಪ್ರಾಬ್ಲಮ್ ಏನಂದರೆ ಇವಾಗ ರೇಟ್ಗಳು ತುಂಬ ಕಡಿಮೆ ಮಾಡಿಬಿಡ್ತಾ ಇದ್ದಾರೆ. ಫಸ್ಟ್ ಎಕ್ಸಾಂಪಲ್, ಇಲ್ಲಿಂದ ನಾನು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲೋ ಒಂದು ಜಾಗ ಹೋಗ್ತೀನಿ ಅಂತ ಅನ್ಕೊಳ್ಳಿ. ಇವಾಗ ಒಂದು 500 ರೂಪಾಯಿ 600 ರೂಪಾಯಿ ಕೊಡ್ತಾಯಿದ್ರು ಜಗದಲ್ಲಿ. 600 ರೂಪಾಯಿ ಕೊಡ್ತಾಯಿದ್ರು. ಆಮೇಲೆ ರೇಟ್ಗಳು ಕಡಿಮೆ ಮಾಡಿದ್ರು. ಈ ಅಂಕಲ್ ಡೆಲಿವರಿ ಅವರೆಲ್ಲ ಬಂದಿದ ತಕ್ಷಣ 500 ರೂಪಾಯಿ ಮಾಡಿದ್ರು. ಇವಾಗ ಡೆಲಿವರಿ ಡೈರೆಕ್ಟ್ ಅಂತ ಒಂದು ಕಂಪನಿ ಬರ್ತಾ ಇದೆ. ಈ ಕಂಪನಿ ಒಂದು 400 ರೂಪಾಯಿ ಕೊಡೋಕೆ ಸ್ಟಾರ್ಟ್ ಮಾಡಿ ಇವ್ರು 400 ರೂಪಾಯಿ ಗೆಲ್ಸ್ಬಿಟ್ಟಿದ್ದಾರೆ. ಅವ್ರಿಗೆ ಕಾಂಪಿಟೇಷನ್ ಇದು ಮಾಡೋಕ್ಕೆ. ಆದರೆ ಇವ್ರ ಪರ್ಸೆಂಟೇಜ್ ಕಮಿಷನ್ ಮಾತ್ರ ಕಡಿಮೆನೇ ಆಗ್ತಲ್ಲ. ಇವ್ರ ಕಮಿಷನ್ ಮಾತ್ರ ಯಾವಾಗಲೂ ಜಾಸ್ತಿನೇ ಆಗ್ತಾ ಇದೆ. ಇವಾಗ 18 ಇಂದ 20% ಕಮಿಷನ್ ತಗೊತಾ ಇದ್ದಾರೆ. ಸೊ ಡ್ರೈವರ್ಗಳಿಗೆ ಏನು ಉಳಿತಲ್ಲ ಈಗ ಕೊಡೋ ಬಾಡಿಗೆದಲ್ಲಿ. ಕೆಲವೊಂದು ಸತಿ ಲೆಕ್ಕ ಮಾಡಕ್ಕೆ ಹೋದ್ರೆ ಆಟೋಗೆ 18 ರೂಪಾಯಿ ಇರುತ್ತೆ ಬಾಡಿಗೆ. ಆಟೋ ಬಾಡಿಗೆಗಿಂತ ಒಂದ್ಸತಿ ಕೆಳಗಡೆ ಕಡಿಮೆ ಬರುತ್ತೆ. ನಾವು ಇವಾಗ ಕಮಿಷನ್ ಎಲ್ಲ ಇವ್ರದ್ದು ರಿಮೂವ್ ಮಾಡಿ ನೋಡಿ ನಮ್ಗೆ ಎಷ್ಟು ಬರ್ತದೆ ಅಂದರೆ ಆಟೋ ಬಾಡಿಗೆಗಿಂತ 18 ರೂಪಾಯಿ 16 ರೂಪಾಯಿ 17 ರೂಪಾಯಿ ಆ ಥರ ಬರ್ತಾ ಇದೆ. ಒಂದು 45 ಕಿಲೋಮೀಟರ್ ಬಾಡಿಗೆ 50 ಕಿಲೋಮೀಟರ್ ಬಾಡಿಗೆ ಎಲ್ಲ ಆ ಥರ ತುಂಬ ರೇಟ್ಗಳು ಕಡಿಮೆ ಮಾಡಿದ್ದಾರೆ. ಕಮಿಷನ್ ಜಾಸ್ತಿ ಇದೆ. 2.1 ರೇಟ್ಗಳು ತುಂಬ ಕಡಿಮೆ ಮಾಡ್ತಾ ಇದ್ದಾರೆ. ಆಮೇಲೆ ಕಮಿಷನ್ ತುಂಬಾನೇ ಜಾಸ್ತಿ ಇದೆ. ಆಮೇಲೆ ಇದೆಲ್ಲ ಒಂದು ತೊಂದರೆ ಬಿಡಿ. ಕಮಿಷನ್ ಕೊಡ್ತಾ ಇದೀವಿ, ಏನೋ ಒಂದು ಮಾಡ್ತೀವಿ, ಇದೆಲ್ಲ ಒಂದು ತೊಂದರೆ ಇದ್ರೇನು ಟಾರ್ಗೆಟ್ಸ್ ಮತ್ತೆ ಪ್ರೆಷರ್ ಕೊಡ್ತಾ ಇದ್ದಾರೆ. ಟಾರ್ಗೆಟ್ಸ್ ಮತ್ತೆ 10 ಸೆಕೆಂಡ್ ಡಿಲೇ ಆಗ್ತಾ ಇದ್ದಾರೆ ಎಲ್ಲರಿಗೂ. ಇವಾಗ ಎಕ್ಸಾಂಪಲ್ ನೋಡಿ, ಇವಾಗ ಅವ್ರದ್ದು ಟಾರ್ಗೆಟ್ ಇರುತ್ತೆ. ಎಕ್ಸಾಂಪಲ್ ಇಷ್ಟು ಪರ್ಸೆಂಟೇಜ್ ನೀವು ತಗೊಬೇಕು, ಇಷ್ಟು ಪರ್ಸೆಂಟೇಜ್ ನೀವು ತಗೊಬೇಕು. ಒಂದು ವಾರ ಫುಲ್ ಓಡಿಸಬೇಕು ನೀವು ಗಾಡಿ. ಇಷ್ಟು ಪರ್ಸೆಂಟೇಜ್ ತಗೊಂಡ್ರೆ ನೀವು ನೆಕ್ಸ್ಟ್ ವಾರ ಬಂದ್ಬಿಟ್ಟು ಪ್ರೈಮ್ ಪಾರ್ಟ್ನರ್ ಆಗಿರ್ತೀರಾ. ಪ್ರೈಮ್ ಪಾರ್ಟ್ನರ್ ಆದರೆ ನಿಮಗೆ ಡಿಲೇ ಇರಲ್ಲ ಐಡಿಯಲ್ಲಿ ಅಂತ ಒಂದು ವಿಷಯ ತಗೊಂಡಿದ್ದಾರೆ. ಅದೇ ಒಂದು ಟಾರ್ಗೆಟ್. ಅದು ಬಂದ್ಬಿಟ್ಟು ಡ್ರೈವರ್ಗೆ ತುಂಬಾ ಮಾನಸಿಕವಾಗ್ಲೂ ಆಗಲಿ ಅವ್ರ ಹೆಲ್ತ್ ಇಶ್ಯೂಸ್ಗೂ ಆಗಲಿ ತುಂಬಾ ಕಷ್ಟ ಆಗ್ತಿದೆ ಡ್ರೈವರ್ಗಳಿಗೆ. ರೋಡಲ್ಲಿ ಮಲ್ತಾ ಇದ್ದಾರೆ ಡ್ರೈವರ್ಗಳು. ರೋಡಲ್ಲಿ ಮಲ್ತಾ ಇದ್ದಾರೆ ಡ್ರೈವರ್ಗಳು. ಗಾಡಿ ಎಲ್ಲಂದ್ರೆ ಹೋಗ್ತಾರೆ ಒಂದು ಜಾಗದಲ್ಲಿ, ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ರಿಟರ್ನ್ ಬಾಡಿಗೆ ಸಿಕ್ಕಲ್ಲ, ರೋಡಲ್ಲಿ ಮಲ್ತಾ ಇದ್ದಾರೆ. ಆ ಥರ ಪರಿಸ್ಥಿತಿ ಬಂದಿದೆ. ಈ ಟಾರ್ಗೆಟ್ಸ್ ಗಳಿದ್ದಾರೆ. ಇವ್ರದ್ದೇನು ಗಾಡಿ ಅಲ್ಲ, ಇವರು ಒಂದು ಇದನ್ನು ಹಾಕಲ್ಲ. ಹೇಳಿ, ಒಂದು ಡೀಸೆಲ್ ಬಿಡಿ, ಇನ್ಶೂರೆನ್ಸ್ದು ಇವ್ರು ನೋಡಲ್ಲ, ಏನು ನೋಡಲ್ಲ. ಇದು ಪ್ರತಿಯೊಂದು ವಿಷಯನೂ ಗಾಡಿಗೆ ಬೇಕಾಗಿರೋದು ಎಲ್ಲ ಕೂಲೆಂಟ್ ಆಯಿಲ್ ಇಂದ ಹಿಡಿದು, ಇಂಜಿನ್ ಆಯಿಲ್ ಇಂದ ಹಿಡಿದು, ಟಿಪಿಯಿಂದ ಹಿಡಿದು, ಟೋಲ್ ಟ್ಯಾಕ್ಸ್ ಇಂದ ಹಿಡಿದು, ಆಮೇಲೆ ಎಲ್ಲಾನು ಡ್ರೈವರ್ದೇ ಬರುತ್ತೆ. ಆದರೆ ಇವ್ರು ಬಂದ್ಬಿಟ್ಟು ಏನಿಲ್ಲ, ಕಮಿಷನ್ ನಾವು ದುಡ್ಡಿದ್ರೆ ಕಮಿಷನ್ ಮೊದಲು ತಗೊಂಡು ಹೋಗ್ತಾರೆ. ಅವ್ರು ಏನು ನೋಡಲ್ಲ. ಆದರೆ ಇವ್ರು ಯಾಕೆ ನಮಗೆ ಟಾರ್ಗೆಟ್ ಸಿಗ್ತಾ ಇದ್ದಾರೆ, ನೀವು ಈ ಥರ ಮಾಡಿ, ಈ ಥರ ಮಾಡಿದ್ರೆ ನಿಮ್ಗೆ ನಿಮಗೆ ಬೇಗ ಆರ್ಡರ್ ಬರುತ್ತೆ ಅಂತ ಒಂದು ಮ್ಯಾನಿಪುಲೇಷನ್ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ, ಡ್ರೈವರ್ ಹತ್ರನೇ ಅದು ಭೇದ ಭಾವ ಇರಬೇಕು ಅಂತ. ಡ್ರೈವರ್ ಹತ್ರ ಭೇದ ಭಾವ ಇರಬೇಕು. ಇವಾಗ ಎಕ್ಸಾಂಪಲ್, ನೀವು ಇನ್ನೊಂದು ಡ್ರೈವರ್ಗೆ ಓಕೆ ನಾನು ಪ್ರೈಮ್ ಪಾರ್ಟ್ನರ್ ಆದರೆ ನಿಮ್ಗೆ ನಾನು 2 ರೂಪಾಯಿ ಜಾಸ್ತಿ ದುಡ್ಡು ಬಿಡ್ಬೋದು ಅಂತ ನಮ್ಮಲ್ಲೇ ಒಂದು ಭೇದ ಭಾವ ಮಾಡಿ ಅವ್ನ ಬಿಸ್ನೆಸ್ನ ಅವ್ನು ಬೆಳೆಸ್ಕೊಂಡು ಹೋಗೋಕ್ಕೆ ಒಂದು ಪ್ರೋಗ್ರಾಮೇ ಇದು. ಟಾರ್ಗೆಟ್ಸು ಮತ್ತೆ 10 ಸೆಕೆಂಡ್ ಡಿಲೇ ಪ್ರೋಗ್ರಾಮ್ ಕೊಟ್ಟಿರೋದು ಇದೊಂದು ವಿಷಯ. ಆಮೇಲೆ ಕ್ಯಾನ್ಸಲೇಷನ್. ಇವಾಗ ಎಕ್ಸಾಂಪಲ್ ಕಸ್ಟಮರ್ ಜಾಗಕ್ಕೆ ಹೋಗ್ತೀವಿ ನಾವು. ಕಸ್ಟಮರ್ ಜಾಗಕ್ಕೆ ಹೋಗಿದ ತಕ್ಷಣ ಬಂದ್ಬಿಟ್ಟು ಅಲ್ಲಿ ಎಕ್ಸಾಂಪಲ್ ಕಸ್ಟಮರ್ಗೆ ಬಂದ್ಬಿಟ್ಟು 7 ಅಡಿ ಗಾಡಿ ಬುಕ್ ಮಾಡಿರ್ತಾರೆ. ಮೆಟೀರಿಯಲ್ ಬಂದ್ಬಿಟ್ಟು ಈ ಬಂಬುಗಳಿದೆ 16 ಅಡಿ 12 ಅಡಿ ತಗೊಂಡೋಗಪ್ಪ ಅಂತ. ಇಲ್ಲ ಸರ್ 16 ಅಡಿ ತಗೊಂಡೋಗಲ್ಲ, ನಮಗೆ ಪ್ರಾಬ್ಲಮ್ ಆಗುತ್ತೆ, ರಿಸ್ಕ್ ಇರುತ್ತೆ, ಅಲ್ಲ ತಗೊಂಡೋಗಲ್ಲ, ಇಲ್ಲ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಕ್ಯಾನ್ಸಲೇಷನ್ ಆಪ್ಷನ್ ಇಲ್ಲ. ಪೋರ್ಟಲ್ಲಿ ನಮಗೆ ಕ್ಯಾನ್ಸಲೇಷನ್ ಆಪ್ಷನ್ ಇಲ್ಲ. ಅಕಸ್ಮಾತ್ ನಾವು ಕ್ಯಾನ್ಸಲೇಷನ್ ಆಪ್ಷನ್ ಬೇಕಾದ್ರೆ ಒಂದು ವೆಹಿಕಲ್ ರೀಸನ್, ಬ್ರೇಕ್ ಡೌನ್, ಇಲ್ಲ ಪರ್ಸನಲ್ ರೀಸನ್, ಎರಡಲ್ಲಿ ಯಾವುದೋ ಒಂದು ಕ್ಲಿಕ್ ಮಾಡಿದ್ರೆ 6 ಅವರ್ಸ್ ಸಸ್ಪೆಂಡ್ ಆಗಿ 6 ಅವರ್ಸ್ ಸಸ್ಪೆಂಡ್ ಆಗ ನಾವು ಗಾಡಿ ತೊಗೊಂಡು ರೋಡಲ್ಲಿ ಬರೋದು. ಹೇಳಿ, 6 ಅವರ್ಸ್ ಸಸ್ಪೆಂಡ್ ಆಗ್ಬಿಟ್ಟು ಒಂದೇ ಜಾಗದಲ್ಲಿ ಕೂತ್ಕೊಂಡಿರೋ ನಾವು ಗಾಡಿ ತೊಗೊಂಡು ರೋಡಲ್ಲಿ ಬರೋದು. ಸೊ ಈ ಥರ ಕ್ಯಾನ್ಸಲೇಷನ್ಗೆ ನಮಗೆ ಆಪ್ಷನ್ ಕೊಡ್ತಾ ಇಲ್ಲ. ಆಮೇಲೆ ಇದು ಕ್ಯಾನ್ಸಲೇಷನ್ಗೆ ನಮಗೆ ಆಪ್ಷನ್ ಕೊಡ್ತಾ ಇಲ್ಲ. ಆಮೇಲೆ ಬೇರೆ ಏನಂದ್ರೆ, ಇವಾಗ ಎಕ್ಸಾಂಪಲ್ ಅಲ್ಲಿ ಹೋಗಿರ್ತೀವಿ ಕಸ್ಟಮರ್ ಹತ್ರ. ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಹೇಳ್ತಾರೆ. ನಾನು ಕಸ್ಟಮರ್ಗಳಿಗೆ ಗಾಡಿ ಫುಲ್ ಲೋಡ್ ಮಾಡ್ಬಿಡ್ತಾರೆ, ಲಕ್ಷಾಂತರ ರೂಪಾಯಿ ಮಟೀರಿಯಲ್ ಲೋಡ್ ಮಾಡ್ಬಿಡ್ತಾರೆ. ಬಿಲ್ ಕಳಿದ್ರೆ ಬಿಲ್ ಇಲ್ಲ ಅಂತಾರೆ. ನಾವು ಅವಾಗ ಸರ್ ಬಿಲ್ ಇಲ್ಲ ಅಂದ್ರೆ ಹೆಂಗೆ ಅಂದ್ರೆ, ಇಲ್ಲ ಸರ್ ಬಿಲ್ ಇಲ್ಲ ಅಂದ್ರೆ ತಗೊಂಡೋಗಿ ಅಂತಾರೆ. ಇವಾಗ ಎಕ್ಸಾಂಪಲ್, ನಾವು ಆ ಟೈಮಲ್ಲಿ ನಮಗೆ ಪೋರ್ಟಲ್ಲಿ ಕ್ಯಾನ್ಸಲೇಷನ್ ಮಾಡೋಕೆ ಆಪ್ಷನ್ ಇರಲ್ಲ, ಆಮೇಲೆ ಕ್ಯಾನ್ಸಲ್ ಮಾಡೋಕೆ ಆಪ್ಷನ್ ಇರಲ್ಲ. ಆಮೇಲೆ ಕಸ್ಟಮರ್ಗೆ ಕ್ಯಾನ್ಸಲ್ ಮಾಡೋಕ್ಕಿಲ್ಲ, ಅವ್ನು ಕಸ್ಟಮರ್ ರೆಡಿ ಇರಲ್ಲ.
ಕ್ಯಾನ್ಸಲ್ ಮಾಡಿ ಗಾಡಿಗೆ ಲೋಡ್ ಮಾಡಿಬಿಡ್ತಾನೆ, ಅವ್ನಿಗೆ ಅನ್ಲೋಡ್ ಕ್ಯಾನ್ಸಲ್ ಮಾಡಿ. ಆ ಟೈಮಲ್ಲಿ ಕಸ್ಟಮರ್ಗೆ ಫ್ರಸ್ಟ್ರೇಷನ್ ಬರ್ತಾ ಇದೆ, ಪೋರ್ಟ್ರು ನಮಗೆ ಕ್ಯಾನ್ಸಲೇಷನ್ ಆಪ್ಷನ್ ಕೊಡಲೇಬೇಕಾಗುತ್ತೆ. ಸೊ ಕ್ಯಾನ್ಸಲೇಷನ್ ಆಪ್ಷನ್ ನಮಗೆ ಬೇಕಾಗುತ್ತೆ. ಆಮೇಲೆ ಲೋಡಿಂಗ್ ಅನ್ಲೋಡಿಂಗ್ ಟೈಮು, ಇವಾಗ ಎಕ್ಸಾಂಪಲ್ ಇವಾಗ ನಾನು ಟಾಟಾ ಎಸಿ ವೆಹಿಕಲ್ ಓಡಿಸೋದು, ಅದರಲ್ಲಿ ಇವಾಗ 1 ಅವರ್ ಲೋಡಿಂಗ್ ಅನ್ಲೋಡಿಂಗ್ ಟೈಮ್ ಕೊಟ್ಟಿದ್ದಾನೆ ಕಸ್ಟಮರ್ಗೆ. 1 ಅವರ್ ಲೋಡಿಂಗ್ ಅನ್ಲೋಡಿಂಗ್ ಟೈಮ್ ಕಸ್ಟಮರ್ಗೆ ಕೊಟ್ಟಿದ್ದಾನೆ. ಓಕೆನಾ? 1 ಅವರ್ ಲೋಡಿಂಗ್ ಅನ್ಲೋಡಿಂಗ್ ಕಸ್ಟಮರ್ ಕರೆಕ್ಟಾಗಿ ಉಪಯೋಗಿಸ್ಕೊಂತ ಅಂದ್ರೆ ಇಲ್ಲ ಅವ್ರಿಗೆ ಐಟಮೇ ರೆಡಿ ಆಗಿರಲ್ಲ, ಇನ್ನು ಐಟಮೇ ರೆಡಿ ಆಗಿರಲ್ಲ. ಅಷ್ಟು ಬೇಗ ಅವ್ರು ಏನು ಮಾಡ್ತಾರೆ, ಗಾಡಿ ಬುಕ್ ಮಾಡಿಬಿಟ್ಟು ಸುಮ್ಮನೆ ಕಲ್ಕೊಂಡು ನಿಲ್ಸ್ಕೊಂಡ್ಬಿಡ್ತಾರೆ ಅಂಗಡಿ ಹತ್ರ. ಇನ್ನು ಅವರು ಐಟಮ್ಗೆ ಹೊಡಿತಾ ಇರ್ತಾರೆ, ಆ ಕಬೋರ್ಡ್ಗೆ ಏನೋ ಒಂದು ಹೊಡಿತಾ ಇರ್ತಾರೆ, ಪಾಲಿಶ್ ಮಾಡ್ತಾ ಇರ್ತಾರೆ, ಐಟಮೇ ರೆಡಿ ಆಗಲ್ಲ. ಇವಾಗ ಬುಕ್ ಮಾಡಿದ್ರೆ 5 ನಿಮಿಷದಲ್ಲಿ ಬರ್ತಾ ಇದೆ ಗಾಡಿ ಸಿಟಿಯಲ್ಲಿ. ಈ ತರ ಲೋಡಿಂಗ್ ಅನ್ಲೋಡಿಂಗ್ ಟೈಮು ನಮಗೆ ತುಂಬಾ ವೇಸ್ಟ್ ಆಗ್ತದೆ. ಇವಾಗ ಎಕ್ಸಾಂಪಲ್ ಒಂದು ದಿವಸಕ್ಕೆ ನಾನು 4 ಬಾಡಿಗೆ ಇಟ್ಕೊಂತೀನಿ ಅನ್ಕೊಳ್ಳಿ, 4 ಅವರ್ ಲೋಡಿಂಗ್ ಅನ್ಲೋಡಿಂಗ್ ಫ್ರೀ ಟೈಮ್ ಹೋಗುತ್ತೆ ಅನ್ಕೊಳ್ಳಿ ಕಸ್ಟಮರ್ಗೆ. 4 ಅವರ್ ಅಲ್ವೇ ಹೋಯ್ತಾ, ನಾನು ಇನ್ನ 4 ಬಾಡಿಗೆಯಲ್ಲಿ ನಾನು ಎಷ್ಟು ಹೊತ್ತು ಗಾಡಿ ಓಡಿಸ್ತೀನಿ, ಎಷ್ಟು ಹೊತ್ತು ಬಾಡಿಗೆ ಇಲ್ಲ ನಾನು ಇರ್ತೀನಿ, ಲೆಕ್ಕ ಮಾಡಿ ನೋಡಿ. ಈ ತರ 2 ಕಸ್ಟಮರ್ ಸಿಕ್ಕಿದ್ರೆ ಸಾಕು, ನಮಗೆ ಗಾಡಿ ಏನು ದುಡಿಯೋಕೆ ಆಗಲ್ಲ. ಯಾಕಂದ್ರೆ ಸುಮ್ಮನೆ ಗಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಅದ್ರಲ್ಲಿ ಏನು ಸಿಗಲ್ಲ ನಮಗೆ. ಆಮೇಲೆ ಬಾಡಿಗೆ ನೆಕ್ಸ್ಟ್ ಬಾಡಿಗೆ ಬರೋಕೆ ನಾವು ಅವರ್ ಗಂಟೆ ಕಾಯ್ತಾ ಇರಬೇಕು. ಯಾಕೆ ಅವರ್ ಗಂಟೆ ಅಂತ ಇದು ರೂಲ್ಸ್ ಇದಲ್ಲ, ಇದು ಟಾರ್ಗೆಟ್ 10 ಸೆಕೆಂಡ್ ಡಿಲೇ ಇರಕ್ಕಾಗಲ್ಲ. ಈ ತರ ಜಾಸ್ತಿ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಎಲ್ಲ ಈ ಪೋರ್ಟರ್ ತಂದು ಒಂದು ನಾರ್ಮಲ್ ಒಬ್ಬ ಚಾಲಕನಿಗೆ ಮಾನಸಿಕವಾಗ್ಲೂ ಹಾಗೂ ಒಂದು ಹೆಲ್ತ್ ಇಶ್ಯೂಸ್ ಬರೋ ತರ ಒಂದು ಪರಿಸ್ಥಿತಿಯಲ್ಲಿ ತಳ್ತಾ ಇದ್ದಾರೆ. ಸೊ ಲೋಡಿಂಗ್ ಅನ್ಲೋಡಿಂಗ್ ಟೈಮ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಆಮೇಲೆ ಸಸ್ಪೆನ್ಷನ್ ವಿತೌಟ್ ಎನ್ಕ್ವೈರಿ. ಸಸ್ಪೆನ್ಷನ್ ಅವ್ರು ಏನು ಕೇಳಲ್ಲ. ಎಕ್ಸಾಂಪಲ್ ನಾನು ಹೋಗ್ತೀನಿ, ಕಸ್ಟಮರ್ ಅದೇ ಎಕ್ಸಾಂಪಲ್ ಎತ್ಕೊಂತೀನಿ, 3 ಲಕ್ಷ ರೂಪಾಯಿ ಮೆಟೀರಿಯಲ್ ಲೋಡ್ ಮಾಡ್ತಾನೆ. ಲೋಡ್ ಮಾಡಿದ್ಮೇಲೆ ಕಸ್ಟಮರ್ ನಾನು ಹೇಳ್ತೀನಿ ಇದು ಬಿಲ್ ಇಲ್ಲ ಅಂದ್ರೆ ಆಗಲ್ಲ, ತಗೊಳಲ್ಲ ಅಂತೀನಿ ಮೆಟೀರಿಯಲ್. ಅವಾಗ ಕಸ್ಟಮರ್ ಏನು ಮಾಡ್ಬಿಡ್ತಾರೆ, ಕಸ್ಟಮರ್ಗೆ ಮಾಡ್ಬಿಟ್ಟು ಇವ್ರು ನಮ್ಮ ಹತ್ರ ರಫಾಗಿ ಮಾತಾಡ್ತಾ ಇದ್ದಾರೆ, ಹಂಗೆ ಅಂತ ಹೇಳ್ಬಿಡ್ತಾರೆ. ಅವ್ರು ನಮ್ಮ ಹತ್ರ ಏನು ಫೋನ್ ಮಾಡ್ಬಿಟ್ಟು ಏನು ಕ್ರಾಸ್ ಕ್ವಶನ್ ಮಾಡಲ್ಲ, ಏಕ್ದಮ್ ಐಡಿ ಸಸ್ಪೆಂಡ್. ಇವ್ರು ಐಡಿ ಸಸ್ಪೆಂಡ್ ಮಾಡೋಕ್ಕೆ ನಾವು ಲಕ್ಷಾಂತರ ರೂಪಾಯಿ ಗಾಡಿ ತಗೊಂಡು ಬಂಡವಾಳ ಹಾಕೊಂಡಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಇವರು ಮಾರ್ಕೆಟ್ನ ಹಿಡ್ಬಿಟ್ಟಿದ್ದಾರೆ, ಮಾರ್ಕೆಟ್ನ ಹಿಡ್ಬಿಟ್ಟಿದ್ದಾರೆ, ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ ಮಾರ್ಕೆಟ್ನ. ಇವ್ರು ಏನೋ ಯಾವುದೋ ಒಂದು ಆಕ್ಟರ್ನೋ ಇಲ್ಲ ದೊಡ್ಡ ಸೆಲೆಬ್ರಿಟಿನ ಕರ್ಕೊಂಡು ಬಂದು ಇದು ಬ್ರ್ಯಾಂಡ್ನ ಪ್ರಮೋಷನ್ ಮಾಡಿ ಇವ್ರು ಇಂಪ್ರೂವ್ ಮಾಡಿಲ್ಲ. ನಮ್ಮ ಗಾಡಿಯಲ್ಲಿ ಇವ್ರು ಬ್ರ್ಯಾಂಡಿಂಗ್ 4,000 ರೂಪಾಯಿಗೆ ನಾವು ಕೊಟ್ಟು ಇವ್ರು ಬ್ರ್ಯಾಂಡಿಂಗ್ ಸ್ಟಿಕ್ಕರ್ ನಮ್ಮ ಗಾಡಿಯಲ್ಲಿ ಹಾಕ್ಸ್ಕೊಂಡು ಬೀದಿಗೆ ನಾವು ತಿರುಗುವಾಗ ನಾವು ಈ ಕಸ್ಟಮರ್ಗೆ ಅದು ಪೋರ್ಟರ್ ಅಂತ ಒಂದು ಕಂಪನಿ ಇದೆ ಅಂತ ಹೇಳಿ ಇವ್ರು ಬ್ರ್ಯಾಂಡಿಂಗ್ ಬೆಳೆಸಿದ್ದೆ ನಾವು, ನಮ್ಮ ಕಾಸು ಹಾಕಿ ಅವ್ರ ಸ್ಟಿಕ್ಕರ್ ನಮ್ಮ ಗಾಡಿಯಲ್ಲಿ ಹಾಕಿ ಬೆಳೆಸಿದ್ದೆ ನಾವು. ಇದೆಲ್ಲ ಮಾಡಿ ಕಂಪನಿಗೆ ಆಮೇಲೆ ಅದು ಸಪ್ರೇಟ್ ಗೌರ್ಮೆಂಟ್ ಕಡೆಯಿಂದ ಅದು ಒಂದು ಪ್ರೆಷರ್ ಇತ್ತು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಮಾಡಿ ಅದು ಬ್ಯಾಂಡಿಂಗ್ ನ ರಿಮೂವ್ ಮಾಡಿಸಿದ್ರು. ಅದು ಒಂದು ಸಪ್ರೇಟ್ ಕೇಸ್ ಇದೆ ಅದು. ಆದ್ರೆ ಇದೆಲ್ಲ ಮಾಡಿ ಈ ಕಂಪನಿ ನಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದೆ, ಏನಿಲ್ಲ. ಆಮೇಲೆ ಪ್ರಾಪರ್ ಕಸ್ಟಮರ್ ಸಪೋರ್ಟ್ ಇಲ್ಲ. ಫಸ್ಟ್ ಒಂದು ಸ್ವಲ್ಪ ಏನೋ ಇತ್ತು, ಇವಾಗ ಕಸ್ಟಮರ್ ಸಪೋರ್ಟ್ ಇಲ್ಲ ಕಾಲ್ ಮಾಡೋಕ್ಕೆ ಈ ಪೋರ್ಟರ್ ಕಂಪನಿಗೆ, ಆ ತರ ಇದೆ. ಆಮೇಲೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ ಪಿಕಪ್ ಒಂದೊಂದ್ಸತಿ. ಇವಾಗ ಎಕ್ಸಾಂಪಲ್ 8 ಕಿಲೋಮೀಟರ್ 10 ಕಿಲೋಮೀಟರ್ ಪಿಕಪ್ ಹೋಗ್ತಾರೆ, ಅದು ಪಿಕಪ್ ಚಾರ್ಜಸ್ ಏನು ಕೊಡಲ್ಲ ಇವರು. ಪಿಕಪ್ ಚಾರ್ಜಸ್ ಏನು ಕೊಡಲ್ಲ ಇವ್ರು. ಹೇಳ್ತಾರೆ ಸುಮ್ಮನೆ ಒಂದ್ಸತಿ ನೀವು 6 ಕಿಲೋಮೀಟರ್ ಮೇಲೆ ನೀವು ಪಿಕಪ್ ನಿಮ್ಗೆ 20 ರೂಪಾಯಿ ಆ ತರ ಬರುತ್ತೆ ಅಂತ. ಇಲ್ಲ, ಆ ತರ ಬರ್ತಾ ಇಲ್ಲ, ಪಿಕಪ್ ಚಾರ್ಜಸ್ ಬರ್ತಾ ಇಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್. ಆಮೇಲೆ ಈ ಪಿಕಪ್ ಚಾರ್ಜಸ್ 2 ಕಿಲೋಮೀಟರ್ ಮಾತ್ರ ಫ್ರೀ ಇರಬೇಕು. ಪಿಕಪ್ 2 ಕಿಲೋಮೀಟರ್ ಮೇಲೆ ಇದ್ರೆ ಪಿಕಪ್ ಚಾರ್ಜಸ್ ಈ ಕಂಪನಿಯವರು ಕೊಡಲೇಬೇಕಾಗುತ್ತೆ. ಇದಕ್ಕೆ ಒಂದು ಇದು ಮಾಡಬೇಕು. ಆಮೇಲೆ ಅದೇ ಇದು 9 ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು ಫಸ್ಟ್ ಬಂದ್ಬಿಟ್ಟು ರೇಟ್ಗಳು ಸಿಕ್ಕಾಪಟ್ಟೆ ಕಡಿಮೆ ಮಾಡ್ಬಿಡ್ತಾ ಇದ್ದಾರೆ. ಕಮಿಷನ್ ಬಂದ್ಬಿಟ್ಟು ಏಕ್ದಮ್ ಜಾಸ್ತಿ ಮಾಡ್ತಾ ಇದ್ದಾರೆ. ರೇಟ್ಗಳು ಮಾತ್ರ ಕಡಿಮೆ ಮಾಡ್ತಾ ಇದ್ದಾರೆ, ಕಮಿಷನ್ ಮಾತ್ರ ಹಂಗೆ ಇದೆ. ಈ ಟಾರ್ಗೆಟ್ಗಳು ಇದೇ ತುಂಬಾ ಇಂಪಾರ್ಟೆಂಟ್ ಆದ ಪಾಯಿಂಟ್. ಇದರಿಂದ ಡ್ರೈವರ್ಗಳು ಹೆಲ್ತ್ ಹಾಳಾಗ್ತಾ ಇದೆ, ಪ್ರೆಷರ್ ಆಗ್ತಾ ಇದೆ. ಇದರಿಂದ ಒಂದು ಡ್ರೈವರ್ಗೆ ಹೃದಯ ಅಪಘಾತ ಆದ್ರೇನು ಏನು ಕಡಿಮೆ ಇಲ್ಲ. ಆ ತರ ಒಂದು ಪ್ರೆಷರ್ಗೆ ಈ ಟಾರ್ಗೆಟ್ಸ್ 10 ಸೆಕೆಂಡ್ ಇಲ್ಲ ತಗೊಂತಿದ್ದಾರೆ. ಅದು ಆ ಒಂದು ವಿಷಯ. ಆಮೇಲೆ ಕ್ಯಾನ್ಸಲೇಷನ್ ಪ್ರಾಬ್ಲಮ್. ಅಲ್ಲಿ ಹೋಗ್ತೀವಿ, ಕಸ್ಟಮರ್ ಹತ್ರ ಮೆಟೀರಿಯಲ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ, ಇಲ್ಲ ಕಸ್ಟಮರ್ ಏನಂದ್ರೆ ಇಲ್ಲ, ಆ ಕ್ಯಾನ್ಸಲೇಷನ್ ಮಾಡಕ್ಕೆ ನಮಗೂ ಕೊಡಬೇಕಾಗುತ್ತೆ. ಆಮೇಲೆ ಲೋಡಿಂಗ್ ಅನ್ಲೋಡಿಂಗ್ ಟೈಮು. ಆಮೇಲೆ ಇವ್ರ ಹತ್ರ ಪ್ರಾಪರ್ ಕಸ್ಟಮರ್ ಸಪೋರ್ಟ್ ಇಲ್ಲ. ಲಾಂಗ್ ಡಿಸ್ಟೆನ್ಸ್ ಪಿಕಪ್ ಹೋದ್ರೆ ನಮಗೆ ಎಕ್ಸ್ಟ್ರಾ ಅಮೌಂಟ್ ಆಡ್ ಮಾಡಕ್ಕೆ ಕೊಡಬೇಕಾಗುತ್ತೆ. ಆಮೇಲೆ ಕೆಲವೊಂದ್ಸತಿ ಇಲ್ಲಿಗಲ್ ಐಟಮ್ ಕಳ್ಸಕ್ಕೆ ಕಸ್ಟಮರ್ ರೆಡಿ ಆಗಿದ್ದಾರೆ. ಇವಾಗ ಇದೆಲ್ಲ ಕಳಿಸ್ತಾ ಇದ್ದಾರೆ, ಇದು ಆಲ್ಕೋಹಾಲ್ಗಳು ಕಳಿಸ್ತಾ ಇದ್ದಾರೆ, ಡ್ರಗ್ಸ್ಗಳು ಕಳ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾವು ಕ್ವಶನ್ ಮಾಡಕ್ಕೂ ನಮಗೆ ಕ್ಯಾನ್ಸಲ್ ಮಾಡಕ್ಕೂ ಇಲ್ಲ, ಗಾರ್ಬೇಜ್ಗಳು ಕಳಿಸ್ತಾ ಇದ್ದಾರೆ ಕಸ್ಟಮರ್ಗಳು. ಆ ಗಾರ್ಬೇಜ್ ಒಳಗಡೆ ಬ್ಯಾಗ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಈ ತರ ಎಲ್ಲ ಸಮಸ್ಯೆ ಇದು ಪೋರ್ಟರ್ ಕಂಪನಿಯಲ್ಲಿ ಇದೆ. ಸೊ ಇವತ್ತು ಶಾಲಿನಿ ಗ್ರೌಂಡ್ ಅಲ್ಲಿ 1000 ಚಾಲಕರು ಬಂದು ಸೇರಿದ್ರು. ಇದು ಇವಾಗ ಇಷ್ಟು ಜನ ಚಾಲಕರು ರೆಡಿ ಆಗಿದ್ದೀವಿ, ನಾವು ಹೋರಾಟ ಮಾಡಕ್ಕೋ ಇಲ್ಲ ಏನೋ ಒಂದು ಮಾಡಕ್ಕೆ ರೆಡಿ ಆಗಿದ್ದೀವಿ ಅಂದ್ರೆ ಇವಾಗ ನಾವು ಒಂದು ಪ್ರಾಪರ್ ರೀತಿಯಲ್ಲಿ ಒಂದು ಹೋರಾಟ ತಗೊಂಡೋಗಿ ಒಂದು ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಏನಂದ್ರೆ ಈ ಕಂಪನಿಗಳು ಪೋರ್ಟರ್ ಆಗಲಿ ಇಲ್ಲ ಅಂಕಲ್ ಡೆಲಿವರಿ ಆಗಲಿ ಇಲ್ಲ ಡೈರೆಕ್ಟ್ ಡೆಲಿವರಿ ಆಗಲಿ ಯಾವುದೇ ಒಂದು ಕಂಪನಿ ಆಗಿರಲಿ, ಇವರಿಗೆ ಬಂದ್ಬಿಟ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇವ್ರು ಗೌರ್ಮೆಂಟ್ ಅವರು ಇವರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವುದು ಮಾಡಿಲ್ಲ ಗೌರ್ಮೆಂಟ್ ಅವರು ಇವರಿಗೆ. ಅದಕ್ಕೆ ಇವ್ರಿಗೆ ಇಷ್ಟ ಬಂದಂಗೆ ಇವರು ಡ್ರೈವರ್ ಜೀವನ ಹಾಳು ಮಾಡ್ತಾ ಇದ್ದಾರೆ. ಸೊ ನಮ್ಮ ಹೋರಾಟ ಯಾವ್ದು ಇರಬೇಕು, ನಮ್ಮ ಹಕ್ಕಿಗೆ ಹೋರಾಟ ನಾವು ಮಾಡಬೇಕಾಗುತ್ತೆ. ನಮ್ಮ ಇವಾಗ ಕಾನೂನು ರೀತಿಯಲ್ಲಿ ಹೋಗ್ಬಿಟ್ಟು ನಾವು ಆಲ್ರೆಡಿ ನಮ್ಮ ನೊಂದ ಚಾಲಕರ ವೇದಿಕೆ ಕಡೆಯಿಂದ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಹೋಗಿ ತುಂಬಾ ಮನವಿ ಪತ್ರಗಳು, ದಯಾಮರಣ ಪತ್ರ ಪ್ರೆಸಿಡೆಂಟ್ ಎಲ್ಲ ಮಾಡಿದ್ರೇನು ಇವ್ರಿಗೆ ಏನು ಪಾಲಾಗ್ತಲ್ಲ. ಅಂದ್ರೆ ಈ ಪೋರ್ಟರ್ ಕಂಪನಿ ಆಗಲಿ ರಾಜಕೀಯರಾಗಲಿ ಇಲ್ಲ ಎಲ್ಲರಾಗ್ಲಿ ಎಲ್ಲ ಏನೋ ಒಂದು ಸಮಥಿಂಗ್ ಇದೆ ಇವರಿಗೆ, ಅದಕ್ಕೆ ಇವ್ರು ಏನು ಆಕ್ಷನ್ ತಗೊಂತಾ ಇಲ್ಲ ಅಂತ ಒಂದು ಥಾಟ್ ಪ್ರೊಸೆಸ್ ಬರ್ತಾ ಇದೆ ನಮಗೆ. ಸೊ ಇದಕ್ಕೆ ನಾವು ಕಾನೂನು ರೀತಿಯಾಗಲಿ ಇಲ್ಲ ಡೈರೆಕ್ಟ್ ಆಗಿ ರೋಡಲ್ಲಿ ಇಲ್ಲಿ ಹೋರಾಟ ಆಗಲಿ ನಾವು ಮಾಡಬೇಕು. ಮಾಡುವಾಗ ನಾವು ಪೋರ್ಟ್ರೇ ಬೇಡ ಹಂಗೆ ಇಲ್ಲ ಪೋರ್ಟ್ರೇ ಬೇಡ ಇಲ್ಲ ಯಾವುದೇ ಒಂದು ಆನ್ಲೈನೇ ಬೇಡ ಅಂತ ಹೋರಾಟ ಮಾಡಬೇಡಿ. ನಾವು ಆನ್ಲೈನ್ ಕಂಪನಿಗಳ ವಿರುದ್ಧ ಆಗಲಿ ಇಲ್ಲ ಆನ್ಲೈನ್ ಇದರಿಂದ ವಿರುದ್ಧ ಆಗಲಿ ನಾವು ಹೋರಾಟ ಮಾಡಿದ್ರೆ ಅದು ನಮ್ಮ ಮೇಲೆ ರಿಟರ್ನ್ ಆಗುತ್ತೆ. ಯಾಕಂದ್ರೆ ಇವಾಗ ಎಕ್ಸಾಂಪಲ್ ಆನ್ಲೈನ್ ವಿರುದ್ಧ ಹೋರಾಟ ಮಾಡ್ಬೋದು, ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿರುದ್ಧ ಹೋರಾಟ ಮಾಡ್ಬೋದು, ಇಲ್ಲ ಅವ್ರು ನಮಗೆ ಕೊಡ್ತಾರೆ ತೊಂದರೆಗಳು, ಆಮೇಲೆ ನಮ್ಮ ಹಕ್ಕು ಬಗ್ಗೆ ನಾವು ಹೋರಾಟ ಮಾಡ್ಬೋದು. ಈ ಆನ್ಲೈನೇ ಬೇಡ, ಈ ಕಂಪನಿಗಳೇ ಬೇಡ, ಈ ಯಾವುದು ಆನ್ಲೈನೇ ಬೇಡ ಅಂದ್ರೆ ಅದು ರಿಟರ್ನ್ ನಮ್ಮ ಮೇಲೇನೆ ಆಗುತ್ತೆ. ಯಾಕಂದ್ರೆ ನಾರ್ಮಲ್ ಪಬ್ಲಿಕ್ ನೋಡುವಾಗ ಅವ್ರು ಏನಿದೆ ಅಂತ ಮೈಂಡ್ ನೋಡಪ್ಪ, ಇವ್ರಿಗೆ ಸುಮ್ಮನೆ ಟೆಂಪೋದವ್ರು ಬಂದ್ರೆ 1,000, 2,000, 3,000 ಕೇಳ್ತಾರೆ ಸುಮ್ಮನೆ ಇಷ್ಟು ಬಾಡಿಗೆಗೆ.
ಈ ತರ ಆನ್ಲೈನ್ ಬಂದ್ಬಿಟ್ಟು ಇವಾಗ ಕಡಿಮೆ ಇದ್ರೆ ಇವಾಗ ಇವ್ರಿಗೆ ಕಷ್ಟ ಆಗ್ತಿದೆ, ಆ ತರ ಒಂದು ಮೆಂಟಾಲಿಟಿ ನಾರ್ಮಲ್ ಒಂದು ಪಬ್ಲಿಕ್ಗೆ ಆ ತರ ಒಂದು ಮೈಂಡ್ ಅಲ್ಲಿ ಬರುತ್ತೆ. ಸೊ ಅದರಿಂದ ನಾವು ಈ ಆನ್ಲೈನ್ ಕಂಪನಿಗಳ ವಿರುದ್ಧ ಅಲ್ಲ, ಈ ಆನ್ಲೈನ್ ಕಂಪನಿಗಳು ಮಾಡ್ತಾ ಇರೋ ತೊಂದರೆಗಳ ವಿರುದ್ಧ, ಈ ಆನ್ಲೈನ್ ಕಂಪನಿಗಳು ಮಾಡ್ತಾ ಇರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿರುದ್ಧ, ಈ ಆನ್ಲೈನ್ ಕಂಪನಿಗಳು ತಗೊಂಡಿರೋ ಕಮಿಷನ್ ವಿರುದ್ಧ, ಇದಕ್ಕೋಸ್ಕರ ನಾವು ಧ್ವನಿ ಎತ್ತಬೇಕಾಗುತ್ತೆ. ಇದಕ್ಕೋಸ್ಕರ ನಮ್ಮ ಒಂದು ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲ ಚಾನಲ್ಗೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇವತ್ತು ನಾವು ಸೇರಿದ್ರಿ ಜಾಸ್ತಿ ಜನ, ಆದ್ರೆ ನಾವು ಯಾಕೆ ಸೇರಿದ್ರಿ ಅಂತಾನೆ ಒಂದ್ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀರಾ ಮರ್ತೋಗಿಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೋರಾಡ್ತಾ ಇರೋದಕ್ಕೆ ಫಲ ಸಿಗ್ಬೇಕಂದ್ರೆ ನಮ್ಮ ಹೋರಾಟದ ವಿಷನ್ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ನಾವು ಯಾಕೆ ಹೋರಾಟ ಮಾಡ್ತಾ ಇದೀವಿ ಅಂತ ಒಂದು ವಿಷನ್ ಕರೆಕ್ಟ್ ಆಗಿರುತ್ತೆ. ಆ ವಿಷನ್ ಬಂದ್ಬಿಟ್ಟು ಈ ಟೆಕ್ನಾಲಜಿ ವಿರುದ್ಧ ಅಲ್ಲ, ಈ ಕಂಪನಿಗಳು ಮಾಡ್ತಾ ಇರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಈ ಕಂಪನಿಗಳು ಈ ತರ ತೊಂದರೆ ಕೊಡ್ತಾ ಇದಲ್ಲ, ಇದಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕು ಈ ಸತಿ ಅಂತ ಹೇಳ್ಬಿಟ್ಟು ಎಲ್ಲ ಚಾಲಕರಿಗೆ ಒಂದು ಇದು ಮಾಡ್ಕೊಂತ ಇದ್ದೀನಿ. ಆಮೇಲೆ ಸರ್ಕಾರದ ಕಡೆಯಿಂದನೂ ನಮಗೆ ಒಂದು ಒಳ್ಳೆ ಆ್ಯಪ್ ಬಂದ್ಬಿಟ್ಟು, ಈ ಆನ್ಲೈನ್ ಕಂಪನಿಗಳು, ಯಾರು ಪ್ರೈವೇಟ್ ಕಂಪನಿಗಳು ನಮ್ಮನ್ನ ಇದು ತೊಂದರೆ ಕೊಡ್ದಿಲ್ಲ ತರ ನಮ್ಮನ್ನ ನಡ್ಸ್ಕೊಂಡ್ರೆ ನಮಗೂ ಒಳ್ಳೇದೇ. ಸೊ ಇದು ವಿಚಾರ ನಾನು ಹೇಳ್ಬೇಕನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಧನ್ಯವಾದ.